ಎಲ್ಲಿ ತನಕ ಹೋರಾಟ, ಏತಕ್ಕಾಗಿ ಹೋರಾಟ. ಕೋಲಾರ ಜಿಲ್ಲೆ ಶಾಶ್ವತ ನೀರಾವರಿ ಕೊಡಲು ವಿಫಲವಾಗಿ ಜನಪ್ರತಿನಿಧಿ ಧಿಕ್ಕಾರ. ಅಯೋಗ್ಯ ಉಸ್ತುವಾರಿ ಸಚಿವರಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯದ ಮುಖ್ಯಮಂತ್ರಿಗೆ ಅಲ್ಲಿನ ರೈತರ ಮೇಲಿರುವ ಕಾಳಜಿ ಕರ್ನಾಟಕದ ಮುಖ್ಯಮಂತ್ರಿ ಮೇಲಿಲ್ಲ. ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಕೋಲಾರ ಜಿಲ್ಲೆಯ ಒಂದು ಶಾಶ್ವತ ನೀರಾವರಿಯನ್ನು ಕೊಡಿ, ಕೃಷಿಗೆ ಮತ್ತು ಕುಡಿಯಲು ಯೋಗ್ಯವಾದ ನೀರನ್ನು ಕೊಡಿ ಅಂತೇಳಿ ನಾವು ನಿರಂತರವಾಗಿ ದಶಕಗಳಿಂದ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಅವರು ನಮ್ಗೆ ಕೊಟ್ಟಿದ್ದು ಯಾವ್ದು ಗೊತ್ತಾ? ಬೆಂಗಳೂರಿನ ಏನು ತಿಕಾ ತಿಳಿಯುವಂತಹ ತ್ಯಾಜ್ಯ ನೀರು KCVL ನೀರು ಕೊಟ್ಟು ಅದರಲ್ಲಿ 1380 ಕೋಟಿ ಹಣವನ್ನು ಲೂಟಿ ಮಾಡಿದರೆ 280 ಕೆರೆಗಳಿಗೆ ನೀರನ್ನು ಹರಿಸಿದ್ದಾರೆ. ಅದು 2ನೇ ಹಂತದ ಶುದ್ಧೀಕರಣ ಆಗಿದೆ. 3ನೇ ಹಂತದ ಈ ಒಂದು ಅರಣ್ಯ ಇಲಾಖೆ ಹಸಿರು ನಿಶಾನೆ ಸಿಕ್ಕಿಲ್ಲ. ನಾವು ವರ್ಷಕ್ಕೆ ಕೊಡ್ತೀವಿ, 2 ವರ್ಷಕ್ಕೆ ಕೊಡ್ತೀವಿ ಅಂತೇಳಿ ಈ ಒಂದು ಕೋಲಾರ ಜಿಲ್ಲೆಯ ಜನತೆಗೆ ಹಗಲು ಕಂಡಂತಹ ಸೂರ್ಯನನ್ನು ರಾತ್ರಿ ತೋರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಜನಸಾಮಾನ್ಯರ ಆರೋಗ್ಯದ ಮತ್ತು ಕೃಷಿ ಕ್ಷೇತ್ರದ ಮೇಲೆ ಚೆಲ್ಲಾಟ ಆಡುತ್ತಿರುವ ಉಸ್ತುವಾರಿ ಸಚಿವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಸರ್ಕಾರ ಅಂತೂ ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಶಾಶ್ವತ ನೀರಾವರಿನೂ ಇಲ್ಲ, ಮತ್ತೊಂದು ಕಡೆ ಗುಣಮಟ್ಟದ KCVL 3 ಹಂತದ ಶುದ್ಧೀಕರಣನೂ ಇಲ್ಲ, ಮತ್ತು ರೈತರು ಬೆಳೀತಂತ ಬೆಳೆಗಳಿಗೆ ಸಮರ್ಪಕವಾಗಿ ಅವರಿಗೆ ಯಾಕೆ KCVL ಇಂದ ಏನಾಗ್ತಾ ಇದೆ, ಆ ರೋಗಗಳು ಯಾಕೆ ಬರ್ತಾ ಇದೆ ಅಂತೇಳಿ ತನಿಖೆ ಮಾಡುವ ವಿಶೇಷ ತಂಡನೂ ಇಲ್ಲ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಕೋಲಾರ ಜಿಲ್ಲೆಯ ಜನತೆ ರಾಜಕಾರಣಿಗಳಿಗೆ ಏನು ಪಾಪ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಶಾಶ್ವತ ನೀರಾವರಿ ಯೋಜನೆಯಲ್ಲಿ ಸುಮಾರು ಎತ್ತಿನಹೊಳೆಯಲ್ಲಿ 36,000 ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. KCVL 1,200-350 ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದಿಷ್ಟೇ, ಇವತ್ತು ಪಕ್ಕದ ಆಂಧ್ರಕ್ಕೆ ಹರಿಯುತ್ತಿರುವ ಕೃಷ್ಣಾ ನದಿ ನೀರನ್ನು ಅಂದ್ರೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ. ಆ ಕೃಷ್ಣಾ ನದಿ ನೀರನ್ನು ಕೋಲಾರ ಜಿಲ್ಲೆಗೆ ಹರಿಸಬೇಕು. ಯಾಕಂದ್ರೆ 14.5 TMC ನೀರು ನಮಗೆ ಪಾಲಿದೆ. ಮತ್ತು KCVL 3 ಹಂತ ಶುದ್ಧೀಕರಣ ಮಾಡಬೇಕು. ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ 2,000 ಎಕರೆ ಗೋಮಾಳ ಜಮೀನನ್ನು ಕೈಗಾರಿಕೆ ಮೀಸಲಿಟ್ಟು ಕೃಷಿ ಆಧಾರಿತ ಮಾವು ಸಂಸ್ಕರಣ ಘಟಕಗಳನ್ನು ಸ್ಥಾಪನೆ ಮಾಡಬೇಕು. P ನಂಬರ್ ದುರಸ್ತಿ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕು. ಅದರ ಜೊತೆಗೆ ಈ ಒಂದು ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವಂತಹ ಯಾವುದೇ ಸರ್ಕಾರಿ ಜಮೀನನ್ನು ದರ್ಖಾಸ್ತ್ ಕಮಿಟಿ ಮೂಲಕ ಬಲಾಢ್ಯರಿಗೆ ಮಂಜೂರು ಮಾಡಬಾರದು ಅಂತೇಳಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ತಾಲೂಕು ಕಚೇರಿ ಮುಂದೆ ಖಾಲಿ ಬಿಂದಿಗೆಗಳೊಂದಿಗೆ ಕಾಲ್ನಡಿಗೆ ಜಾಥಾ ಮಾಡಿ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿ ನಮ್ಮ ನೀರು ನಮ್ಮ ಹಕ್ಕು, ಶಾಶ್ವತ ನೀರಾವರಿ ಕೊಡಿ, ನಮಗೆ ಕುರಿ ಮೇಯಿಸಲು ಗೋಮಾಳ ಜಮೀನನ್ನು ಕೊಡಿ, ಮತ್ತು ಕೃಷಿ ಆಧಾರಿತ ಕೈಗಾರಿಕೆ ಕೊಡಿ, KCVL 3 ಅಂತೇಳಿ ಶುದ್ಧೀಕರಣ ಮಾಡ್ಬೇಕಂತೇಳಿ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ರೈತ ಸಂಘದ ಇವತ್ತೇನು ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಮಗೇನಾದ್ರೂ ಶಾಶ್ವತ ನೀರಾವರಿ, ಕುರಿಗಾಯಿಗಳಿಗೆ ಜಮೀನು, ಮತ್ತೆ P ನಂಬರ್ ದುರಸ್ತಿ ಮತ್ತೆ KCVL 3 ಅಂತೇಳಿ ಶುದ್ಧೀಕರಣ ಮಾಡದೇ ಇದ್ರೆ ಎಲ್ಲ ಒಂದು ಕೋಲಾರ ಜಿಲ್ಲಾದ ಲಕ್ಷ ರೈತರು ಜಾನುವಾರುಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಜಾರಿ ಮಾಡಲೇಬೇಕು. KCVL 3 ಹಂತ ಶುದ್ಧೀಕರಣ ಮಾಡಲೇಬೇಕು. ಹಿಂಗೆ ಜಮೀನು ಉಳಿಯಲೇಬೇಕು.
ಆಗಲೇಬೇಕು ಆಗಲೇಬೇಕು ಆಧಾರಿತ ಕೈಗಾರಿಕೆ ಸ್ಥಾಪನೆಯಾಗಲೇಬೇಕು ಆಗಲೇಬೇಕು ಆಗಲೇಬೇಕು ನ್ಯಾಯ ಬೇಕು ಬೇಕು ಎಲ್ಲೋ ತನಕ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ರೈತ ಸಂಘಕ್ಕೆ ಹಸಿರು ಜನಗೆ ಹಸಿರು ಜನಗೆ ಆಗಲೇಬೇಕು ಆಗಲೇಬೇಕು ಬರ್ಕ್ ಬಾಯ್